ನಮಸ್ಕಾರ ಸ್ನೇಹಿತರೆ, ಗುರು ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಾಳೆ ನಡೆಯುವಂತ ಸೆಕೆಂಡ್ PUC ಎಕನಾಮಿಕ್ಸ್ ವಿಷಯದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನು ನೋಡ್ತಾ ಇದೀವಿ. ಸೊ ಇದು 4 ಮಾರ್ಕ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆದಂತ ಕ್ವಶನ್. ಸರ್ಕಾರ ಮುಂಗಡ ಪತ್ರ ಬರೆಯಿರಿ. 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನಿಮ್ಗೆ ಇದರಲ್ಲಿ ಬೇಕಾದ್ರೆ ಕಂದಾಯ ಮುಂಗಡ ಪತ್ರ ಇಷ್ಟೇ ಬರೀರಿ ಅಂದ್ರೆ ಇಷ್ಟೇ ಕ್ವಶನ್ ಕೂಡ ಕೊಟ್ಟಿರ್ತಾರೆ, ಅಥವಾ ಬಂಡವಾಳ ಮುಂಗಡ ಪತ್ರ ಅಂತ ಇಷ್ಟಾದ್ರೂ ಕೊಟ್ಟಿರ್ತಾರೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ನೋಡ್ಬೋದು, ಸರ್ಕಾರ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಸರ್ಕಾರ ಮುಂಗಡ ಪತ್ರದ ಪಟವನ್ನು ಬರೆಯಿರಿ ಅಂದ್ರೆ ಕಂದಾಯ ಮುಂಗಡ ಪತ್ರ ಅಷ್ಟೇ ಬರಿಬೇಕು. ಇನ್ನು ಇದು ಫಸ್ಟ್ ಸರ್ಕಾರ ಮುಂಗಡ ಪತ್ರ ಪುಟ ಬರೆಯಿರಿ ಅಂತ ಎಕ್ಸಾಮ್ ನಲ್ಲಿ ಕೊಟ್ರೆ ಬರೆಯೋ ಮೆಥಡ್ ಅಂದ್ರೆ ಮೊದಲು ಕಂದಾಯ ಮುಂಗಡ ಪತ್ರ ಬರೆದು ಅದರ ಕೆಳಗೆ ಇವೆಲ್ಲ ಅದರ ಆಪ್ಷನ್ಗಳನ್ನ ಬರೆದ್ಬಿಟ್ಟು ನಂತರ ಬೀಟ್ 2 ಅಂತ ಹಾಕ್ಬಿಟ್ಟು ಬಂಡವಾಳ ಪತ್ರ ಅಂತ ಮುಂಗಡ ಪತ್ರ ಅಂತ ಬರಿಬೇಕು. ಮುಂಗಡ ಪತ್ರದಲ್ಲಿ ಬಂಡವಾಳ ಮುಂಗಡ ಪತ್ರದಲ್ಲಿ ಬಂಡವಾಳ ಸ್ವೀಕೃತಿ ಮತ್ತು ಬಂಡವಾಳ ವೆಚ್ಚ, ಬಂಡವಾಳ ವೆಚ್ಚದಲ್ಲಿ ಯೋಜನಾ ಬಂಡವಾಳ ವೆಚ್ಚ ಬರುತ್ತೆ ಮತ್ತು ಯೋಜನೆಯೇತರ ಬಂಡವಾಳ ವೆಚ್ಚ ಬರುತ್ತೆ. ನಂತರ ಅವುಗಳ ವಿವರಗಳನ್ನ ಬರೀಬೇಕು. ಸೊ ಇದು 6 ಮಾರ್ಕ್ಸ್ ಕೂಡ ಬರ್ಬೋದು. ಅದರ ವಿವರಣೆ ಎಲ್ಲ ಮಾಡ್ಬೇಕು, ಚಾರ್ಟ್ ಕೂಡ ಹಾಕ್ಬೇಕು ಮತ್ತೆ ವಿವರಣೆ ಕೂಡ ಮಾಡ್ಬೇಕು. ಇದನ್ನ ನಾನು ಹೇಳ್ತಾ ಇಲ್ಲ, ವಿಡಿಯೋ ತುಂಬಾ ಲಾಂಗ್ ಆಗುತ್ತಂತ. ಸೊ ನೀವು ಬೇಕಾದರೆ ಸ್ಕ್ರೀನ್ ಶಾಟ್ ನ ತೆಗೆದುಕೊಳ್ಳಿ. ಪ್ರತ್ಯಕ್ಷ ತೆರಿಗೆ ಎಂದರೇನು, ಪರೋಕ್ಷ ತೆರಿಗೆ ಎಂದರೇನು, ಅದರೆಲ್ಲ ಡೆಫಿನೇಷನ್ ಮತ್ತೆ ಅದರಲ್ಲಿ ಬರೋ ಎಲ್ಲಾ ರೀತಿಯ ವ್ಯಾಖ್ಯೆಗಳನ್ನ ನೀವು 6 ಮಾರ್ಕ್ಸ್ ನಲ್ಲಿ ಸಂಪೂರ್ಣವಾಗಿ ಬರೀಬೇಕು. ಅಂದ್ರೆ 6 ಮಾರ್ಕ್ಸ್ ಬರುತ್ತೆ. ತೆರಿಗೆಯೇತರ ಆದಾಯದ ಮೂಲಗಳೆಂದರೆ ಅದರ ಎಲ್ಲ ವಿವರಣೆ ಬರೀಬೇಕು. ಮತ್ತು ಬಂಡವಾಳ ಸ್ವೀಕೃತಿ ನಂತರ ಬಂಡವಾಳ ಸ್ವೀಕೃತಿ ಎಂದರೇನು ಅದರ ಎಲ್ಲ ವಿವರಣೆ ಮತ್ತು ಪಾಯಿಂಟ್ ಸಹಿತ ಎಲ್ಲ ಬರೀಬೇಕು. ಸೊ ಮತ್ತೆ ಎಕನಾಮಿಕ್ಸ್ ಮೇಲೆ ವೆರಿ ಇಂಪಾರ್ಟೆಂಟ್ ಆದಂತ ಲೆಕ್ಕಗಳು ಕೂಡ ವಿಡಿಯೋ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.